ಇನ್ನು ಕುಡಿದ ನಶೆಯಲ್ಲಿ ಟೆಕ್ಕಿಯ ಪುಂಡಾಟ ಇದೆ. ಏರ್ ಗನ್ ನಿಂದ ಫೈರಿಂಗ್ ಮಾಡಿದ. ಆನೇಕಲ್ ತಾಲೂಕು ಬಂಡಾಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ. ಏರ್ ಗನ್ ನಿಂದ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆನೆ ಫೈರಿಂಗ್ ಮಾಡಿದ. ಲಖನೌ ಮೂಲದ ಅನುರಾಗ್ ತಿವಾರಿ ಎಂಬಾತನಿಂದಾದಂತಹ ಫೈರಿಂಗ್ ಇದು. 45 ನಿಮಿಷ ಫೈರಿಂಗ್. ಮಧ್ಯರಾತ್ರಿ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬಂಡಾಪುರ ಸಮೀಪ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. 8 ತಿಂಗಳಿನಿಂದ ಫ್ಲಾಟ್ ಬಾಡಿಗೆಗೆ ಪಡೆದು ವಾಸ ಮಾಡ್ತಾ ಇದ್ದ. ಆದರೆ ಕಳೆದ ರಾತ್ರಿ ಕಂಠಪೂರ್ತಿ ಕುಡಿದಿದ್ದ ಅನುರಾಗ್ ತಿವಾರಿ ಪುಂಡಾಟ ನೋಡಿ. ಆ ಫೈರಿಂಗ್ನ ಸದ್ದು ಕೇಳಿಸ್ತಾ ಇದೆ. ಕಾರು ಮತ್ತು ಪಾರ್ಕಿಂಗ್ ಶೆಡ್ಗಳ ಮೇಲೇನೆ ಟೆಕ್ಕಿ ಫೈರಿಂಗ್ ಮಾಡಿರೋದು. ಪೊಲೀಸರಿಂದ ಆರೋಪಿ ಅನುರಾಗ್ ತಿವಾರಿಯನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆ ನಡೀತಾ ಇದೆ. ಏರ್ ಗನ್ ಮತ್ತು ಬಾಲ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಫೈರಿಂಗ್ ಶಬ್ದವನ್ನ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ನಿನ್ನೆ ರಾತ್ರಿ ಟೆಕ್ಕಿ ಏರ್ ಗನ್ ನಿಂದ ಮನಸೋ ಇಚ್ಛೆ ಫೈರಿಂಗ್ ಮಾಡಿದ್ದಾರೆ. ಅದು ಕೂಡ ಕುಡಿದ ನಶೆಯಲ್ಲಿ. ವೈಟ್ ಫೀಲ್ಡ್ ನ ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿ ಆಗಿದ್ದಂತಹ ಅನುರಾಗ್ ತಿವಾರಿ ಫ್ಲಾಟ್ನಲ್ಲಿ ವಾಸ ಇದೆ. ಫ್ಲಾಟ್ನ ಒಳಗೆ ಫೋನ್ನಲ್ಲಿ ಮಾತನಾಡ್ತಾ ಕೂಗ್ತಾ ಇದ್ನಂತೆ ಆಸಾಮಿ. ಅದಾದ ನಂತರ ಬಾಲ್ಕನಿಯಿಂದ ಏರ್ ಗನ್ ಮೂಲಕ ಫೈರಿಂಗ್ ಮಾಡಿದಾನೆ. ಸೌಂಡ್ ಕೇಳಿಸಿಕೊಂಡು ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿಗೆ ಬರ್ತಾರೆ. ಸ್ಥಳಕ್ಕೆ ಬರ್ತಾ ಇದ್ದ ಹಾಗೆ ಫೈರಿಂಗ್ ಕೇಳಿಸಿದೆ. 45 ನಿಮಿಷಗಳ ಕಾಲ ಫೈರಿಂಗ್ ಮಾಡಿದಾನೆ ಈ ಆಸಾಮಿ. ಈಗ ಸದ್ಯ ಪೊಲೀಸ್ ವಶದಲ್ಲಿದ್ದಾನೆ. ವಿಚಾರಣೆ ಕೂಡ ನಡೀತಾ ಇದೆ. सर राउंडिंग के टाइम वो आदमी क्या किया है? सर आदमी ने गन पे शूट कर रहा था। हाँ, किधर से? वो उसका प्लाट बालकनी है ना, उधर से शूट कर रहा था राउंडिंग के टाइम। और पैकेट ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮಂಜು. ಇದೀಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಿದು ಹುಚ್ಚಾಟ? ಅನುರಾಗ್ ತಿವಾರಿ ಆತನ ಹಿನ್ನೆಲೆ ಏನು? ಯಾಕಾಗಿ ಈ ರೀತಿ ಮಾಡಿದ್ದಾನೆ? ವೀಣಾ, ಈ ವಲಸಿಗರು ಅಂದ್ರೆ ಇವರನ್ನು ಕೂಡ ಹೊಟ್ಟೆಪಾಡಿಗಾಗಿ ದೂರದ ಯುಪಿಯಿಂದ ಬಂದು ಇಲ್ಲಿ ಆನೇಕಲ್ ತಾಲೂಕಿನ ಬಂಡಾಪುರದ ಈ ಒಂದು ಅಪಾರ್ಟ್ಮೆಂಟ್ ಸಿಪಾನಿ ಅಪಾರ್ಟ್ಮೆಂಟ್ ನಲ್ಲಿ ನೆಲೆಸಿದ್ದಾರೆ. ಇವರು ಹುಚ್ಚಾಟ ಹೇಗಿರುತ್ತೆ ಅಂತಂದ್ರೆ, ಕುಡಿದ ನಶೆಯಲ್ಲಿ ತಾವೇನ್ ಮಾಡ್ತಿದ್ವಿ ಅನ್ನೋಂತ ಪರಿಜ್ಞಾನ ಕೂಡ ಇಲ್ಲದೆ ಏರ್ ಗನ್ ನಲ್ಲಿ ಫೈರ್ ಮಾಡಿರ್ತಕ್ಕಂಥದ್ದು. ನೀವು ಆ ಒಂದು ಬುಲೆಟ್ಸ್ ಅನ್ನ ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಇದು ಆ ಮನುಷ್ಯ ಅಂದ್ರೆ ಯಾರು ಕಾರನ್ನ ಒಡೆಯ ಇದ್ದ ಆತ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಆತನ ಪ್ರಾಣಕ್ಕೂ ಕೂಡ ಅಪಾಯ ಆಗ್ತಾ ಇತ್ತು. ಸುಮಾರು 45 ನಿಮಿಷಗಳ ಕಾಲ 6 ಸುತ್ತು ಏರ್ ಗನ್ ನಲ್ಲಿ ಫೈರ್ ಮಾಡಿರ್ತಕ್ಕಂಥದ್ದು. ಇದರ ಫೈರಿಂಗ್ ಸೌಂಡ್ ಕೇಳಿಸ್ತಾ ಇದ್ದಂತೆ ಅಲ್ಲಿಗೆ ಸೆಕ್ಯೂರಿಟಿ ಬಂದಿದ್ದಾನೆ. ಆತನಿಗೆ ಹೇಳಿದ್ರು ಕೂಡ ಆಗ್ಲೂ ಕೇರ್ ಮಾಡದೆ ಈ ಅನುರಾಗ್ ತಿವಾರಿ ಈತ ಟೆಕ್ಕಿ ವೈಟ್ ಫೀಲ್ಡ್ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಈತ ಯುಪಿ ಉತ್ತರ ಪ್ರದೇಶದ ಮೂಲದವನು. ಈತ ಇಲ್ಲಿ ಬಂದಿದ್ದಾನೆ, ನೆಲೆಸಿದ್ದಾನೆ. 8 ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಕಾರಿನ ಮಾಲೀಕ ಬೇಸ್ ಈತನಿಗೆ ಸೇರಿರ್ತಕ್ಕಂಥ ಕಾರು ಇದು. ಈ ಕಾರ್ಗೆ ಬಂದಿದ್ದಾನೆ, ಫೈರ್ ಮಾಡಿದ್ದಾನೆ. ಅಲ್ಲಿ ಅದೃಷ್ಟವಶಾತ್ ಯಾರು ಇರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಫೈರ್ ಮಾಡ್ಬೇಕಾದ್ರೆ ಯಾರಾದ್ರೂ ಇದ್ದಿದ್ರೆ ಅವ್ರಿಗೂ ಕೂಡ ಅಪಾಯ ಆಗ್ತಿತ್ತು. ಅದು ವಿಷಕಾರಿ ಅಲ್ಲದ ಬುಲೆಟ್ಸ್ ಆಗಿದ್ರೂ ಕೂಡ. ಆದ್ರೆ ಒಂದು ಏರ್ ಗನ್ ಇಂದ ಫೈರ್ ಆದಾಗ ಖಂಡಿತವಾಗ್ಲೂ ನೋವಾಗತ್ತೆ ಮತ್ತು ಬೇರೆ ಅನಾಹುತ ಕೂಡ ಆಗತ್ತೆ. ಅಂದ್ರೆ ಇದರ ಹುಚ್ಚಾಟ ಅಂತಲೇ ನಾವು ಹೇಳ್ಬೇಕಾಗತ್ತೆ. ಇದು ಹುಚ್ಚಾಟದ ಪರಮಾವಧಿ. ಈಗ ಈತನ ವಿರುದ್ಧ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸೂರ್ಯ ಸಿಟಿಯ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಪ್ಪ ಅವರು ಈಗ ಈತನನ್ನ ಕರೆಸಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೂರ್ತು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈತನ ಹುಚ್ಚಾಟವನ್ನ ಇನ್ನು ಈ ಹಿಂದೆ ಕೂಡ ಇದೇ ರೀತಿ ಹುಚ್ಚಾಟ ಮಾಡಿದ್ನ, ಇನ್ನೆಲ್ಲಾದ್ರೂ ಫೈರ್ ಮಾಡಿದ್ನ, ಮತ್ತೆ ಆ ಹೇರ್ ಗನ್ ನೋಡಿ, ಆ ಗನ್ ಅನ್ನ ನೋಡಿದ್ರೆ ನಮಗೆ ಒಂದಷ್ಟು ಆತಂಕನಾಗುತ್ತೆ. ರಿಯಲ್ ಗನ್ ತರಾನೇ ಇದೆ. ಅಂದ್ರೆ ಫೋರ್ಸ್ ಅದೇ ರೀತಿ ಇರುತ್ತೆ ಆ ಗನ್ ಅಲ್ಲೂ ಕೂಡ. ಫೋರ್ಸ್ ನಮ್ಗೆ ನ್ಯಾಚುರಲ್ ಗನ್ ಇದೆ, ಅದೇ ರೀತಿ ಆದಂತ ಫೋರ್ಸ್ ಇರುತ್ತೆ. ನಿಜವಾಗ್ಲೂ ಕೂಡ ಹೇಟ್ ಆಗತ್ತೆ. ಅಂದ್ರೆ ಈತನ ಹುಚ್ಚಾಟ ಕುಡ್ದ ಮಂಪರ್ ನಲ್ಲಿ ಈತ ಈ ಒಂದು ಕೃತ್ಯನ ಎಸಗಿದಾನ ಅನ್ನುವಂಥದ್ದು ಒಂದಷ್ಟು ಪೊಲೀಸ್ನವ್ರಿಗೆ ಅನುಮಾನ ಇದೆ. ಆದ್ರೆ ಈ ಕಾರಿನ ಮಾಲೀಕ ಹೇಳ್ತಾನೆ, ಆತನಿಗೂ ನನಗೇನು ಪರಿಚಯ ಇಲ್ಲ, ಬಹುಶಃ ಈತ ಕುಡಿದ ಮತ್ನಲ್ಲಿ ಈ ರೀತಿ ಮಾಡಿರ್ಬೋದು. ಅದಕ್ಕಾಗಿ ಕಾರಿನ ಹಿಂದಿನ ಗಾಜು ಸಂಪೂರ್ಣವಾಗಿ ಹೊಡೆದೋಗಿದೆ, ಚೂರಾಗಿದೆ. ಮತ್ತು ಏನು ಪದೇ ಒಂದು 5 ಸುತ್ತು 5ರಿಂದ 6 ಸುತ್ತು
ಫೈರ್ ಮಾಡಿರೋದ್ರಿಂದ ಈಗ ದೂರನ್ನ Yes. ದಾಖಲಿಸಿಕೊಂಡಿರ್ತಕ್ಕಂಥ ಸೂರ್ಯ ಸಿಟಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.